ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಸ್ಲೀವ್ಸ್ ಡಿಸೈನು, ಮತ್ತು ಮಧ್ಯದಲ್ಲಿ ಫುಲ್ಲು ಸ್ಟಿಚ್ ಮಾಡ್ಕೊಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಲೀಫ್ ಡಿಸೈನ್ ಮಾಡಬೇಕು. ಅದಕ್ಕೆ ಇದು ಸೀರೆ ಪೀಸ್ ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಡಿಸೈನ್ ಮಾಡ್ಕೋಬೇಕು. ಇದು ನೆಕ್ಗೆ ಹಾಕಿ ಉಳಿದಿರೋ ಪೀಸು. ಇದು ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಪೀಸ್ ತೊಗೋಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಸ್ಟಿಚ್ ಮಾಡ್ಕೋತೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಆಲ್ರೆಡಿ ನಾನು ಇದು ಲೈನಿಂಗ್ ಎಲ್ಲ ನೋಡಿ ಸಾಕಾಗಲ್ಲ, ಪೀಸು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮೇನ್ ಪೀಸ್ಗೂ ಸಾಕಾಗಲ್ಲ, ಸ್ವಲ್ಪ ನೋಡಿ ಜಾಯಿಂಟ್ ಬಂದಿದೆ. ಜಾಯಿಂಟ್ ಮಾಡ್ಕೊಳ್ಳೇಬೇಕು. ಈ ಕಡೆ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಲೈನಿಂಗು ಅಷ್ಟೇ, ಲೈನಿಂಗು ಸ್ವಲ್ಪ ಜಾಯಿಂಟಿಂಗ್ ಬಂದಿರೋದ್ರಿಂದ ನೋಡಿ ಈ ಕಡೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಇದು ಇನ್ನೋಟ್ ಮಾಡೋದೇನು ಬೇಡ. ಇಲ್ಲಿ ಕಚ್ ವರ್ಕ್ ಥರ ಡಿಸೈನ್ ಬಂದಿರೋದ್ರಿಂದ ನಾನು ಹಾಗೇ ಇದ್ರ ಮೇಲೆ ಸುಮ್ಮನೆ ಲೈನಿಂಗ್ ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ. ಈಗ ಇಟ್ಕೊಂಡು ಈ ಲೈನಿಂಗ್ ನಾನು ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀನಲ್ಲ ಅಷ್ಟು ಮಾರ್ಜಿನ್ಗೆ ಸುಮ್ಮನೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡೋಣ ಅಂತ ನೋಡ್ಕೋಬೇಕು. ಮಧ್ಯೆ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಮಧ್ಯೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡಿಕೊಂಡು ಮತ್ತೆ ಈ ಕಡೆನೂ ಹೀಗೆ ಸುತ್ತಲೂ ಸ್ಟಿಚಿಂಗ್ ಆಗಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಆಲ್ರೆಡಿ ನಾನು ಡಿಸೈನ್ ಸ್ಟಿಚ್ ಮಾಡಿದ್ದೀನಿ, ಆದ್ರೂ ಇವಾಗ ಇದಕ್ಕೆ ಬ್ಯಾಕ್ ಡಿಸೈನ್ಗೆ ಈ ಡಿಸೈನ್ ಮಾಡಿರೋದ್ರಿಂದ ಸ್ಲೀವ್ ಅದೇ ಮಾಡ್ತಾ ಇರೋದ್ರಿಂದ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಈ ಡಿಸೈನ್ನ ನಾನು ಹಿಂದೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿ, ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿ ಸ್ಲೀವ್ಸ್ಗೆ ಈ ಡಿಸೈನ್ ಮಾಡಿದ್ದೀನಿ. ಅದು ಬೇಕಾದ್ರೆ ಪಿಕ್ಚರ್ ಹಾಕ್ತೀನಿ ನೋಡಿ. ಅದು ಆಲ್ರೆಡಿ ನಮ್ಮ ಯೂಟ್ಯೂಬಲ್ಲಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಅದ್ರ ವಿಡಿಯೋ ನೋಡಿ ಬೇಕಂದರೆ. ಇವಾಗ ಇದನ್ನು ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾವು ಇದನ್ನು ಈ ರೀತಿ ಆಲ್ರೆಡಿ ಇದೇ ರೀತಿ ಫೋಲ್ಡ್ ಮಾಡಿ ನಾನು ನೆಕ್ಗೆ ಮಾಡಿದ್ನಲ್ಲ ಅದೇ ಪೀಸು ಇದೊಂದು ಮಾತ್ರ ಎಕ್ಸ್ಟ್ರಾ ತೊಗೊಂಡೆ. ಯಾಕೆಂದರೆ ಇದು ಬಾರ್ಡರ್ದು, ಇದು ಪೀಸ್ ಸಾಕಾಗಲ್ಲ, ಸುಮ್ಮನೆ ಕಟ್ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇವಾಗ ಇದನ್ನು ಕೆಳಗಡೆಗೆ ಹಾಕ್ತೀನಿ. ಮೇಲ್ಗಡೆ ಈ ರೀತಿ ಇಟ್ಕೊಂಡು ಇದು ಮೂತಿ ಇರುತ್ತಲ್ಲ ಮೇಲ್ಗಡೆ ಹೋಗಬೇಕು. ಇದು ಯಾವಾಗಲೂ ಮೇಲೆ ಹೋಗಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಂಡು ಇಲ್ಲಿ ಮಧ್ಯೆ ಸ್ಟಿಚ್ ಮಾರ್ಕ್ ಮಾಡಿದ್ದೀವಲ್ಲ, ಮಾರ್ಕಿಂಗ್ ಪೀಸಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಇಲ್ಲಿ ಸ್ಟಿಚಿಂಗ್ ಬರುತ್ತೆ ಮೇಲೆ, ಅದು ಬಿಟ್ಟು ಇಟ್ಕೋಬೇಕು. ಇಲ್ಲಾಂದರೆ ಸ್ಟಿಚಿಂಗ್ ಮೇಲೆ ಈ ಮೂತಿ ಹೋಗ್ಬಿಡುತ್ತೆ. ಸ್ಟಿಚಿಂಗ್ ಹೋಗದೇ ಇದ್ದಾಗೆ ಇಟ್ಕೊಂಡು ಮಧ್ಯೆ ಕರೆಕ್ಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಅಷ್ಟೇ. ಇನ್ನೇನು ತುಂಬ ಈಸಿ ಇದು ಆಲ್ರೆಡಿ ಹಾಫ್ ಸ್ಲೀವ್ಸ್ ಆಗಿರೋದ್ರಿಂದ ಜಾಸ್ತಿ ಏನು ಬೇಕಾಗಲ್ಲ. ಆದರೆ ಆ ಡಿಸೈನ್ ಮ್ಯಾಚಿಂಗ್ ಆಗಲಿ ಅಂತ ಮಾಡ್ತಿರೋದಷ್ಟೇ. ಇವಾಗ ಇದು ಏನಿದೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಇಲ್ಲಿ ಏನು ಸ್ಟಿಚ್ ಮಾಡಿದ್ವಲ್ಲ ಆ ಸ್ಟಿಚಿಂಗ್ ಇಲ್ಲಿ ಹಾಕ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೋಬೇಕು. ಕರೆಕ್ಟಾಗಿ ಮಧ್ಯೆ ಸ್ಟಿಚ್ ಹಾಕಿದ್ದೀವಲ್ಲ ಇಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ನೀಟಾಗಿ ಒಂದು ಸಮ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು. ಈ ರೀತಿ ಸ್ಟಿಚ್ ಮಾಡಿದ್ರೆ ಹಿಂಗೆ ಬರುತ್ತೆ ನೋಡಿ. ಈಗ ಬಂದಿದ್ದನ್ನು ಇದನ್ನು ಈ ಮೂತಿನ ಹಿಂಗೆ ತಿರುಗಿಸ್ಬೇಕು. ಈಗೇನಾಗುತ್ತೆ ಲೀಫ್ ಥರ ಆಗುತ್ತೆ. ಇಷ್ಟೇ, ಇದನ್ನು ಹಿಂಗೆ ತಿರುಗಿಸ್ಕೊಂಡ್ರೆ ಇದು ಲೀಫ್ ಥರ ಹಿಂಗೆ ತಿರುಗುತ್ತೆ. ಇದನ್ನು ಈ ರೀತಿ ಇವಾಗ ಇಲ್ಲಿ ಮಧ್ಯದಲ್ಲಿ ಒಂದೊಂದು ಮಣಿ ಸ್ಟಿಚ್ ಮಾಡಿದ್ರೆ ಆಯಿತು. ಈ ರೀತಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಬ್ಯಾಕ್ದು ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ಬ್ಯಾಕ್ದು ಇಲ್ಲೇ ಇದೆ ನೋಡಿ. ಆಲ್ರೆಡಿ ನಾನು ಇದ್ರ ವಿಡಿಯೋ ಹಾಕಿದ್ದೀನಿ ನೋಡಿ. ಬ್ಯಾಕ್ ಈ ರೀತಿ ಸೇಮ್ ಅದೇ ರೀತಿಯೇ ಮಾಡಿದ್ದೀನಿ, ಸೀರೆ ಪೀಸಲ್ಲಿ ತೊಗೊಂಡು. ಹಾಗಾಗಿ ಸ್ಲೀವ್ಸ್ಗೂ ಸುಮ್ಮನೆ ಚೆನ್ನಾಗಿರಲಿ ಅಂತ ಈ ರೀತಿ ಮಾಡಿದ್ದೀನಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಫುಲ್ಲು ಬ್ಲೌಸನ್ನು ತೋರಿಸ್ತೀನಿ ನಾನು ನೋಡಿ. ಈಗ ಇದಕ್ಕೆ ಮಣಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ಗೆ ನೆಕ್ಗೆಲ್ಲ ಮಾಡಿದ್ದೀನಿ. ಇದಕ್ಕೆ ಈಗೇನೋ ಒಂದೊಂದು ಮಣಿ, ಅದು ಮಣಿನಾದರೂ ಸ್ಟಿಚ್ ಮಾಡ್ಬೋದು, ಇಲ್ಲ ಒಟ್ಟೆ ಅದನ್ನ ಒಂದು ಸ್ಟಿಚ್ ಹಾಕಲೇಬೇಕು. ಹಂಗೆ ಬಿಟ್ಟರೆ ಅದು ನೀಟಾಗಿ ಕೂತ್ಕೊಳ್ಳಲ್ಲ. ನಾವು ವಾಶ್ ಮಾಡಿದಾಗಲೆಲ್ಲ ಇದಾಗ್ಬಿಡುತ್ತೆ. ಈ ರೀತಿ ಮಣಿ ಸ್ಟಿಚ್ ಮಾಡಿಬಿಟ್ರೆ ಅದು ನೀಟಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ ಅಷ್ಟೇ. ಅದು ಡಿಸೈನ್ ಮಾತ್ರ ಸಿಂಪಲ್ಲಾಗಿ ನೋಡೋಕ್ಕೆ ಲುಕ್ಕಾಗಿರುತ್ತೆ. ಜಾಸ್ತಿ ಟೈಮು ತೊಗೊಳ್ಳಲ್ಲ, ಬೇಗನೂ ಮಾಡ್ಬೋದು. ನೋಡೋಕ್ಕೆ ಟ್ರೆಂಡಿಂಗ್ ಆಗಿದೆ, ಅದಕ್ಕೋಸ್ಕರ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಇಷ್ಟೇ. ಇನ್ನು ಬೇರೆ ಬೇರೆ ಡಿಸೈನ್ಸು ಅಷ್ಟೇ ಒಂದೊಂದು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಒಂದೊಂದು ಪ್ಯಾಚ್ ವರ್ಕ್ಗಳು ಕಷ್ಟ ಆಗುತ್ತೆ, ಮಾಡೋದು ಹೆಂಗಪ್ಪ ಅನಿಸ್ತಾ ಇರುತ್ತೆ. ಹಂಗಾಗಿ ಈ ಡಿಸೈನ್ನ ನೀವು ಈಸಿಯಾಗಿ, ಅಂದರೆ ಅವ್ರ ಬಟ್ಟೆನೂ ಜಾಸ್ತಿ ಬೇಕಾಗಲ್ಲ, ಆಮೇಲೆ ಟೈಮು ಜಾಸ್ತಿ ತೊಗೊಳ್ಳಲ್ಲ. ಹಾಗಾಗಿ ಈಸಿಯಾಗಿ ಮಾಡ್ಕೋಬೋದು.
ಈ ಥರನೂ ಮಾಡ್ಬೋದು, ಒಂಥರ ಲೀಫ್ ಥರ ಚೆನ್ನಾಗಿರುತ್ತೆ. ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಬೋದು, ಇಲ್ಲ ಈ ಥರನೂ ಹಾಕ್ಬೋದು. ನಾನು ಅದನ್ನು ಆ ಕಡೆ ಒಂದು ಈ ಕಡೆ ಒಂದು ಹಾಕಿದ್ದೆ, ಜಾಸ್ತಿ ಇಲ್ವಲ್ಲ, ಹಂಗಾಗಿ ನಾನು ಹಾಗೇ ಒಂದೇ ಲೆವೆಲ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕಿದ್ದೀನಲ್ಲ, ಇದು ಈ ಥರ ಈ ಕಡೆ ಒಂದು ಈ ಕಡೆ ಒಂದು ಹಿಂಗೆ, ಈ ಕಡೆ ಒಂದು ಈ ಕಡೆ ಒಂದು ಬರುತ್ತೆ. ಇದು ಬೇಡ, ಇದು ಹಿಂಗೆ ಚೆನ್ನಾಗಿ ಕಾಣಿಸುತ್ತಲ್ಲ ನೋಡಿ, ಒಂಥರ ಲೈನಾಗಿ ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ. ಚೆನ್ನಾಗಿ ಬಂದಿದೆಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.